ವರುಣನ ಆರ್ಭಟಕ್ಕೆ ಕರಾವಳಿ ಅಕ್ಷರಶಃ ನಲುಗಿ ಹೋಗಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಈ ಮಧ್ಯೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 100ಕ್ಕೂ ಹೆಚ್ಚು ಮನೆಗಳು ಜಲಾವೃತಗೊಂಡಿದ್ದರೆ ಮಂಗಳೂರಿನ ಬೇಂಗ್ರೆ ಅಳಿವೆ ಬಾಗಿಲು ಬಳಿ ನಾಡದೋಣಿ ಮಗುಚಿ 2 ನಾಪತ್ತೆಯಾದ ಘಟನೆ ನಡೆದಿದೆ. ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ರಕ್ತೇಶ್ವರಿ ವಠಾರದ ಲಿಂಗದಗುಡ್ಡೆ ಎಂಬಲ್ಲಿ ಮಳೆಯ ಆರ್ಭಟಕ್ಕೆ ಮನೆಯೊಂದರ ತಡೆಗೋಡೆ ಕುಸಿದ ಘಟನೆ ನಡೆದಿದ್ದು, ತಡೆಗೋಡೆ ಕುಸಿತದ ಸಂದರ್ಭ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಭಾರೀ ಅನಾಹುತವೊಂದು ತಪ್ಪಿದೆ. ಈ ನಡುವೆ ದೇರಳಕಟ್ಟೆ ಕಾನಕೇರಿಯಲ್ಲಿ ಮನೆ ಮೇಲೆ ಗುಡ್ಡ ಕುಸಿದು 11 ವರ್ಷದ ಬಾಲಕಿ ಫಾತಿಮಾ ನೈಮಾ ಮೃತಪಟ್ಟಿದ್ದರೆ, ಮಂಜನಾಡಿ ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ. ಇಲ್ಲಿನ ಉರುಮನೆ ಮದಪಾಡಿಯಲ್ಲಿ ಶುಕ್ರವಾರ ಮುಂಜಾನೆ ಮನೆಯ ಮೇಲೆ ಭಾರೀ ಪ್ರಮಾಣದಲ್ಲಿ ಮಣ್ಣು ಕುಸಿದು ಬಿದ್ದ ಪರಿಣಾಮ 2 ಪುಟ್ಟ ಮಕ್ಕಳನ್ನು ಒಳಗೊಂಡಂತೆ 3 ಪ್ರಾಣ ಕಳೆದುಕೊಂಡಿದ್ದಾರೆ. ಶುಕ್ರವಾರ ಮುಂಜಾನೆ ಸುಮಾರು 4 ಗಂಟೆ ಸಮಯದಲ್ಲಿ ತೋಟದ ನಡುವಿನಲ್ಲಿರುವ ಮನೆಯ ಮೇಲೆ ಬೃಹತ್ ಮರ ಸಹಿತ ಸುಮಾರು 30 ಅಡಿ ಧರೆ ಕುಸಿದು ಬಿದ್ದಿದೆ. ಘಟನೆ ನಡೆದ ವೇಳೆ ಮನೆ ಯಜಮಾನ ಕಾಂತಪ್ಪ ಪೂಜಾರಿ, ಅವರ ಪತ್ನಿ ಪ್ರೇಮ, ಪುತ್ರ ಸೀತಾರಾಮ ಮತ್ತು ಅವರ ಪತ್ನಿ ಅಶ್ವಿನಿ, ಮಕ್ಕಳಾದ ಆರುಷ್, ಆರ್ಯನ್ ಮಲಗಿದ್ರು. ಸೀತಾರಾಮ ಅವರು ಮನೆಯಿಂದ ಹೊರಬರಲು ಯಶಸ್ವಿಯಾಗಿದ್ದಾರೆ. ಇನ್ನು ಕಾಂತಪ್ಪ ಪೂಜಾರಿ ಅವರನ್ನ ರಕ್ಷಿಸಲಾಗಿದ್ದು, ಗಾಯಗೊಂಡಿರುವ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ಮಣ್ಣಿನ ಅಡಿ ಸಿಲುಕಿರುವ 54 ವರ್ಷದ ಪ್ರೇಮ ಮತ್ತು 3 ವರ್ಷದ ಮಗು ಆರ್ಯನ್ ಸ್ಥಳದಲ್ಲೇ ಅಸುನೀಗಿದ್ದಾರೆ. ಈ ರೀತಿಯ ಘಟನೆಗಳು ಹಲವಾರು ಕಡೆಗೆ ನಡೆದಿದೆ. ಇದು ಮೊದಲ ಘಟನೆ ಅಲ್ಲ. ಹೋದ ವರ್ಷ ಕೂಡ ಮದನಿನಗರ ಎನ್ನುವ ಜಾಗದಲ್ಲಿ ಈ ಘಟನೆ ನಡೆದಿದೆ. ಅಲ್ಲಿ ಕೂಡ ಇದೇ ರೀತಿಯ ಮರಣಗಳು ಆಗಿದೆ. ಕೆಟ್ಟಿಕಲ್ಲು, ಅಮಂಜರಲ್ಲಿ ಇಲ್ಲಿ ಕೂಡ ಇದೇ ರೀತಿಯ ಒಂದು ಗುಡ್ಡ ಜರಿಯುವಂಥ ಕೆಲಸ. ಇದು ಯಾಕೆ, ಯಾವ ಕಾರಣಕ್ಕಾಗಿ ಈ ರೀತಿ ಆಗ್ತಾ ಇದೆ? ಇದೆಲ್ಲ ಪ್ರಕೃತಿ ವಿಕೋಪ ಅಂತ ಹೇಳುವುದಕ್ಕಿಂತ ಜಾಸ್ತಿ ನಾವು ಮಾನವರು ಇದನ್ನು ಮಾಡ್ತಿದ್ದೇವೆ. ಯಾಕಂತ ಹೇಳಿದರೆ ಇಲ್ಲಿಗೆ ಈಗ ಗುಡ್ಡಗಳನ್ನೆಲ್ಲ ಮಣ್ಣುಗಳನ್ನೆಲ್ಲ ತೆಗೆದು ಸಾಗಿಸ್ತಾ ಇದ್ದಾರೆ. ಮಣ್ಣು ಏನಾಗಿದೆ, ಅಲ್ಲಿರುವ ಮರಗಳೆಲ್ಲ ಉರುಳಿ ಬಿದ್ದ ಕಾರಣ ಮಣ್ಣು ತುಂಬ ಸಾಫ್ಟಾಗಿ ಈ ರೀತಿಯ ಅಪಾಯಗಳು ಆಗ್ತಾ ಉಂಟು. ಇದು ಈ ರೀತಿ ಆಗಬಾರ್ದು. ಇದಕ್ಕೆ ಏನು ಕಾರಣ? ಮುಖ್ಯವಾಗಿ ನಾನು ಹೇಳೋದಂತ ಹೇಳಿದರೆ, ಯಾವ ರೀತಿ ಕೇರಳ ಸರ್ಕಾರದಲ್ಲಿ ವೆಟ್ಲ್ಯಾಂಡ್ ಆ್ಯಕ್ಟ್ ಅನ್ನೋ ಒಂದು ರೂಲ್ಸ್ ಇದೆಯಾ, ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಈ ವೆಟ್ಲ್ಯಾಂಡ್ ಆ್ಯಕ್ಟ್ ಬರಬೇಕು. ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಇದರ ಬಗ್ಗೆ ಯೋಚಿಸಬೇಕು. ಈ ಪರ್ಮಿಷನ್, ಅನುಮತಿಯನ್ನು ನೀಡುವುದಕ್ಕಿಂತ ಮುಂಚೆ ಯೋಚಿಸಬೇಕು. ಇಲ್ಲದಿದ್ದರೆ ಇದೇ ರೀತಿಯ ಪರಿಸ್ಥಿತಿ ಇನ್ನು ಮುಂದೆ ಕೂಡ ಇಲ್ಲಿ ಸೃಷ್ಟಿಯಾಗ್ಬೋದು. ಇದೇ ರೀತಿಯ ಪರಿಸ್ಥಿತಿ ಇನ್ನೂ ಮಳೆ ಈ ರೀತಿ ಧಾರಾಕಾರವಾಗಿ ಇಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆ ಕೂಡ ಇದೇ ರೀತಿಯ ಪರಿಸ್ಥಿತಿ ಆಗ್ಬೋದು. ಇನ್ನೊಂದು ಕೆಲಸ ಏನಂತ ಹೇಳಿದರೆ, ಜಿಲ್ಲಾಡಳಿತ ಇವರಿಗೆ ಇಲ್ಲಿಂದ ಎದ್ದು ಹೋಗಲಿಕ್ಕೆ ಮುನ್ಸೂಚನೆಯನ್ನು ನೀಡಿದೆ ಹೊರತು ಇವರಿಗೆ ಹೋಗಿ ಎಲ್ಲಿ ಕೂತ್ಕೊಳ್ಬೇಕೆನ್ನೋ ವ್ಯವಸ್ಥೆಯನ್ನು ಮಾಡಿಕೊಡಲಿಲ್ಲ. ಇವರು ಎಲ್ಲಿಗೆ ಹೋಗುದು, ಇವರಿಗೆ ಯಾರು ಆಶ್ರಯ ಕೊಡ್ತಾರೆ, ಇವರಿಗೆ ಎಲ್ಲಿಂದ ಎದ್ದು ಹೋಗ್ಲಿಕ್ಕೆ ಹೇಳಿದ್ರೆ ಇವರಿಗೆ ವ್ಯವಸ್ಥೆ ಆಗಿದೆ. ಇದನ್ನು ಕೂಡ ಜಿಲ್ಲಾಡಳಿತ ಈ ವ್ಯವಸ್ಥೆಯನ್ನು ಮುಖ್ಯವಾಗಿ ಈ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲದಿದ್ದರೆ ಇದೇ ರೀತಿಯ ಪರಿಸ್ಥಿತಿ ಹಲವಾರು ಕಡೆ ಆಗಿ ಅವರಿಗೆ ವ್ಯವಸ್ಥೆ ಆಗದಿದ್ದರೆ ಅವರಿಗೆ ಎದ್ದು ಹೋಗುವ ಪರಿಸ್ಥಿತಿ ಇರುವುದಿಲ್ಲ. ಇಂಥ ಅಪಾಯಗಳು ಆಗ್ತದೆ, ಇಂಥ ದುರ್ಮರಣಗಳು ಆಗ್ತದೆ. ಇದಕ್ಕೋಸ್ಕರ ನನ್ನದೊಂದು ಕಳಕಳಿಯ, ಜಿಲ್ಲಾಡಳಿತದಲ್ಲಿ ಕಳಕಳಿಯ ವಿನಂತಿ ಏನು ಅಂತ ಹೇಳಿದರೆ, ಇದರಲ್ಲಿ ಖಾಲಿ ಆಜ್ಞೆಯನ್ನು ಹೊರಡಿಸುವುದಲ್ಲ, ಎದ್ದು ಹೋಗಿ ಅಂತ ಹೇಳಿ ಇದಕ್ಕೆ ಸೂಕ್ತವಾದ ಅವರಿಗೆ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಬೇಕು ಅಂತ ಹೇಳಿ ನಾನು ಕಳಕಳಿಯ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆ. ಈ ವೇಳೆ ಸ್ಥಳಕ್ಕೆ NDRF, SDRF ತಂಡಗಳು ದೌಡಾಯಿಸಿ ಸುರಿಯುತ್ತಿದ್ದ ಭಾರೀ ಮಳೆಯ ನಡುವೆಯೂ ಸ್ಥಳೀಯರ ಸಹಕಾರದಿಂದ ರಕ್ಷಣಾ ಕಾರ್ಯಾಚರಣೆ ಮಾಡಿದ್ದು, ಅವಶೇಷಗಳಡಿ ಸಿಲುಕಿಕೊಂಡಿದ್ದ ತಾಯಿ ಅಶ್ವಿನಿ ಮತ್ತು ಆರುಷ್ರನ್ನ ರಕ್ಷಿಸಲು ಪ್ರಯತ್ನ ನಡೆಸಿದ್ದಾರೆ. ಬಳಿಕ ನಡೆದ ಕಾರ್ಯಾಚರಣೆಯಲ್ಲಿ ಅಶ್ವಿನಿ ಅವರನ್ನ ರಕ್ಷಣೆ ಮಾಡಲಾಗಿದ್ದು, ಅವರ ಸ್ಥಿತಿ ಗಂಭೀರವಾಗಿದೆ. ಆರುಷ್ನನ್ನು ಮಣ್ಣಿನಡಿಯಿಂದ ತೆಗೆದು ರಕ್ಷಣೆ ಮಾಡಲಾಗಿದ್ದು, ಆದರೆ ದುರಾದೃಷ್ಟವಶಾತ್ ಚಿಕಿತ್ಸೆ ಫಲಕಾರಿಯಾಗದೆ ಮಗು ಅಸುನೀಗಿದೆ. ಒಟ್ಟಾರೆಯಾಗಿ ಮಂಗಳೂರಿನಲ್ಲಿ ಸುರಿದ ಮಳೆ ಒಂದು ಸುಂದರ ಕುಟುಂಬವನ್ನ ನುಚ್ಚುನೂರು ಮಾಡಿದ್ದು, ಬದುಕಿ ಬಾಳಬೇಕಾಗಿದ್ದ ಪುಟ್ಟ ಮಕ್ಕಳ ಪ್ರಾಣವನ್ನ ಬಲಿ ತೆಗೆದುಕೊಂಡಿರುವುದಂತೂ ವಿಪರ್ಯಾಸ.